ಸಲ ಅವ ಶಿವರಾತ್ರಿಗ ಬಂದಿತ್ತು, ಹೊಟ್ಟೆ ಹಸಿವಾಗಿತ್ತು. ಹುಡುಗಿ ಶಿವರಾತ್ರಿ ಬಂದಿತ್ತು, ಹೊಟ್ಟೆ ಹಸಿವಾಗಿತ್ತು. ಆ ಹುಡುಗಿ ಏನು ಮಾಡ್ತು, ಮಮ್ಮಿ ನನಗೊಂದಿಷ್ಟು ಊಟ ಕೊಡು. ಅವರು ಒಂದು ಏನಂದು, ನೋಡಪ್ಪ ನಾನು ಹೋಳಿಗೆ ಮಾಡ್ಲಾಕತ್ತೀನಿ, ಸ್ವಲ್ಪ ದೇವ್ರ ಪೂಜೆ ಮಾಡು, ದೇವ್ರ ಪೂಜೆ ಮಾಡಿಬಿಡು, ಊಟ ಕೆಡಿ ಮಾಡು, ನೀನು ಸ್ವಲ್ಪ ಊಟ ಮಾಡಿಬಿಡು ಚಲೋ ಅಂದ್ರು ತಾಯಿ. ಅವ ದೇವ್ರ ಪೂಜೆ ಮಾಡೋದ್ರೊಳಗೆ ನನ್ನ ಕೈಕಾಲೆಲ್ಲ ಮೆತ್ತಗಾಗ್ಯವ, ಹೆಂಗೆ ಚಿತ್ತಿತ್ತು ಹುಡುಗಿ. ದೇವ್ರ ಪೂಜೆ ಮಾಡಲಿಲ್ಲ, ನಾನು ದೇವ್ರ ಪೂಜೆ ಮಾಡಲ್ಲ ಅಂತ ತಾಯಿ. ದೇವರ ಪೂಜೆಯನ್ನ ಮಾಡೋದಿಲ್ಲ ತಿಳ್ಕೊಂಡು ಹೇಳಿ ಏನು ಮಾಡಿದ, ಪಕ್ಕ ಊರಿಗೆ ಇಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಇತ್ತು, ಅಕ್ಕನ ಕೊಟ್ಟಿತ್ತು. ಅವ ಏನು ಮಾಡಿದ್ ಗೊತ್ತಂದ್ರೆ, ಅವ ಅಕ್ಕನ ಊರು ಇಲ್ಲೇ ನಡಕ ಅಂತ ಹೋಗ್ತೀನಿ, 2 ಕಿಲೋಮೀಟರ್ ಅಂದವ ನಡ್ಕೋತ ಹೋದ. ಅಕ್ಕ ಕರೆಕ್ಟ್ ಕಾಲು ಹೊಸದೊಳಗೆ ಇಡೋದ್ರೊಳಗೆ ಚಲೋ ಪಾಪ ಬಂದಿ ಅಂದ, ದೇವ್ರ ಪೂಜೆ ಮಾಡೋದು ಬಿಟ್ಟಾರೆ. ಕರೆಕ್ಟ್ ಹಿಂಗೆ ಬಾಗ್ಲೆ ಕಾಲು ಇಡೋದ್ರೊಳಗೆ ಚಲೋ ಆಯ್ತಪ್ಪ, ನಿಮ್ಮ ಮಾಮ ಹೊರಗೆ ಹೋಗ್ಯಾನ, ಒಂದಿಷ್ಟು ದೇವ್ರ ಪೂಜೆ ಮಾಡಿಬಿಡು, ದೇವ್ರ ಪೂಜೆ ಮುಗಿರೋಳಗೆ ನಿಮ್ಮ ಮಾವ ಬರ್ತಾನ, ನಿಮ್ಮ ಮಾವ ನೀನು ಸೇರ್ಕೊಂಡು ಪೂಜೆ ಮಾಡೋದು ಬಿಟ್ಟು. ಚಿಂತೆ ಸಣ್ಣದಂದ್ರೆ ದೇವರು ನೋಡಿದ ಹೋಗಿ 38 ದೇವ್ರು ಇದಾವೆ. ಯಪ್ಪ ಎಷ್ಟು ದೇವ್ರಿ, ನೀರು ಹಾಕಿ ತೊಳೆದು ಸ್ವಚ್ಛ ಮಾಡಿ ವಿಭೂತಿ ಗಂಧ ಹಚ್ಚಿದ್ರೆ ಒಂದು ಹೊಡಿತದ. ನಮ್ಮ ಹೇಳಿ ಮತ್ತೆ ಕೇಳಿದ್ರೆ ಭಾಳ ಚರಿತು ಅನ್ನೋ ಅಂದ. ಈಗ ಕೆಲಸ ಆಗಲ್ಲ ಅಂತ ತಿಳ್ಕೊಂಡು ನಾವು ಭಾಳ ಹುಷಾರಿದ್ದೆ. ಹುಡುಗರು ಸಣ್ಣ ಆಗಿರಲಿಲ್ಲ, ಈಗ ಮಕ್ಕಳು ಭಾಳ ಹುಷಾರಿಲ್ಲ. ಅವ ಏನು ಮಾಡಿಬಿಟ್ಟ, ಒಂದು 10 ನಿಮಿಷ ಕುತ್ತಾಗಿ ಮಾಡಿದ. ಅಕ್ಕ ಹೆಂಗೆ ಹೇಳಕ್ ನಾ ಚಿಂತೆ ಮಾಡಕತ್ತಿದ್ದೆ, ನಿನಗೆ ನಾ ಹೆಂಗೆ ಹೇಳಲಿ ನನ್ನ ನೋವು ನನ್ನ ಕಷ್ಟ ಅಂತ ಚಿಂತೆ ಮಾಡ್ಲಕತ್ತಿದ್ದೆ. ಅಕ್ಕ ಅವ್ವ ಹೋಗ್ಯಾಳ ಅಂದ. ಅಲ್ಲಿ ನಿಲ್ಲಿಲ್ಲ, ಓಡಿ ಬಂದು ಅವ್ರು ಟ್ಯಾಕ್ಟ್ರಿ ರೆಡಿ ಮಾಡಕತ್ತಾರೆ. ಓಡಿ ಬಂದು ಅವ್ವ ಹೋಗ್ಯಾಳ ಅಂದ. ಇಕ್ಕಿ ಮಗಳು ಹೋದ್ರ ದುಃಖ ಮಾಡ್ಕೊಂಡು ಇಕ್ಕಿ ಒಂದು 2 ಟ್ಯಾಕ್ಟ್ರಿ ಮಾಡಿದ್ವು. ಮಾಡ್ತಿರಲ್ಲ ಅದೇನು ಮಾಡಿ, ಪ್ರಾಣಿ ಮನೆ ಕುಂದು ಶಿಸ್ತು ಊಟ ಮಾಡಿ ಯಾರೇ ಕಂಡಾರ್ದ ಮ್ಯಾಲೆ ಮೇಗಳು ಮಕ್ಕೊಂತಾವ. ಮಕ್ಕೊಂಡ ಈಗ ಏನು ಮಗಳು ಇದ್ರಲ್ಲ ಟ್ಯಾಕ್ಟ್ರಿ ತಗೊಂಬರಕ, ನನ್ನವ್ವ ಮಗಳ ಎದುರಾಗ್ಬಿಟ್ರಿ ಇಬ್ರು. ಹೋಗಿಲ್ಲ ನೀನು, ಹೋಗಿಲ್ಲ, ಎಲ್ಲಿ ಹೋಗಿ ಅವ್ವ ಹೋಗಿಲ್ಲ, ನಾನೆಲ್ಲಿ ಹೋಗಿ, ಎಲ್ಲಿ ಹೋಗಿಲ್ಲ, ಊಟಿಸ್ತಲೇ ಎಷ್ಟು ಕಿತ್ವಿ ಮಾಡೋ ಹುಡುಗರು ಇದ್ದಾವೆ. ಅದಕ್ಕೆ ಈ ಊರೊಳಗೆ ಅಂತ ಹುಡುಗರಿಲ್ಲ, ಗಲಾಟೆ ಮಾಡೋ ಹುಡುಗರಿಲ್ಲ. ಒಳ್ಳೆ ಆಧ್ಯಾತ್ಮವನ್ನ ಪುರಾಣವನ್ನ ಕೇಳಿ ತಂದೆ ತಾಯಿ ಒಳ್ಳೆಯ ಸಂಸ್ಕಾರದಿಂದ ಮಕ್ಕಳು ಸಹಿತವಾಗಿ ಒಳ್ಳೆಯ ವಿದ್ಯಾವಂತರಾಗಿ ಜ್ಞಾನದ ನಿಧಿಗಳಾಗಲಿ ಅನ್ನುವಂಥ ವಿಚಾರ ಅಡವಿ ಸಿದ್ದೇಶ್ವರನ ಆಶೀರ್ವಾದ ಆಗಲಿ ಅನ್ನುವಂಥ ಮಾತನ್ನ ಸರ್ವರಿಗೂ ತಿಳಿಪಡಿಸುತ್ತಾ, ಇಲ್ಲಿ ಯಾವಾಗ ಅಡವಿ ಸಿದ್ದೇಶ್ವರರ ಅನಂತ ಪವಾಡಗಳು ಜಗದಲ್ಲಿ ಪಸರಿಸುತ್ತಾ ಹೋಯಿತು, ಅವಾಗ ಇನ್ನೊಬ್ಬ ಭಕ್ತನಿಗೂ ರೋಗ ಪೀಡಿತ, ಬಹಳಷ್ಟು ರೋಗ ಪೀಡಿತನಾಗಿದ್ದ. ಅವನಿಗೂ ಸಹಿತವಾಗಿ ಎಲ್ಲಿ ತೋರಿಸಿದರೂ ಸಹಿತವಾಗಿ ಗುಣಮುಖವಾಗಲಿಲ್ಲ. ಯಾವಾಗ ಅಡವಿ ಸಿದ್ದೇಶ್ವರರ ಪಾದಕ್ಕೆ ಬಂದ ನಮಸ್ಕಾರವನ್ನ ಮಾಡ್ತಾನೆ, ಏನೆಲ್ಲ ರೋಗಗಳಿದ್ದರೂ ಸಹಿತವಾಗಿ ದೂರವನ್ನ ಮಾಡುವಂತ ಮಹಾದೇವರು, ನಡೆದಾಡುವ ಭಗವಂತ ಎಂದು ಅಡವಿ ಸಿದ್ದೇಶ್ವರರ ಪಾದಕ್ಕೆ ನಮಸ್ಕಾರ ಮಾಡದ. ಚಿಂತೆ ಮಾಡಬೇಡ, ಇನ್ನು ಮುಂದೆ ನಿನ್ನ ಆರೋಗ್ಯ ಸುಧಾರಣೆ ಆಗ್ತದೆ. ಆದರೆ 12 ವರ್ಷಗಳ ಕಾಲ ಈ ಮಠದೊಳಗೆ ನೀನು ಸೇವಾ ಮಾಡಬೇಕು, ಸಿದ್ದೇಶ್ವರನ ಸೇವೆಯನ್ನ ಮಾಡ್ಬೇಕಂತ ತಿಳ್ಕೊಂಡು ಅಡವಿ ಸಿದ್ದೇಶ್ವರ ಹೇಳ್ತಾನೆ. ಯಾವಾಗ ಗುರುವಿನ ವಾಣಿ ಆಯ್ತಲ್ಲ, 12 ವರ್ಷ ಸೇವಾ ಮಾಡ್ಬೇಕಂದಾಗ ಸೇವಾ ಮಾಡ್ಕೋತ ಮಠದೊಳಗೆ ಉಳಿದುಕೊಳ್ತಾನೆ. 1 ವರ್ಷ ಕಳೀತದೆ, 2 ವರ್ಷ ಕಳೀತದೆ, 3 ವರ್ಷ, 4 ವರ್ಷ, 5 ವರ್ಷ, 10, 11 ವರ್ಷ ಕಳಿತು. ಕೊನೆಯದಾಗಿ 12 ವರ್ಷ. ಯಾವಾಗ ಮಠದೊಳಗ ಸೇವೆಯನ್ನ ಮಾಡುಕೋತ ಕಾಲವನ್ನ ಕಳೆದ 12 ವರ್ಷ ಆಯ್ತು. 12 ವರ್ಷಗಳಾದ ಬಳಿಕ ಅಡವಿ ಸಿದ್ದೇಶ್ವರರು ಹೇಳ್ತಾರ, ನೋಡಪ್ಪ ನಿನ್ನ ಆರೋಗ್ಯ ಸುಧಾರಣೆಯಾಗಿದೆ, ಇನ್ನು ಮುಂದೆ ನನಗೆ ಯಾವುದೇ ರೀತಿಯ ರೋಗ ರುಜಿನಗಳು ಯಾವುದೂ ಬರುವುದಿಲ್ಲ, ಚಲೋ ನನಗೆ ಒಳ್ಳೇದಾಗ್ತಾರೆ ಅಂತ ತಿಳ್ಕೊಂಡು ಅಡವಿ ಸಿದ್ದೇಶ್ವರರು ಬುತ್ತಿಯನ್ನ ಕಟ್ಟಿಕೊಡ್ತಾರೆ. ಬುತ್ತಿಯನ್ನ ಕಟ್ಟಿಕೊಡ್ತಾರೆ. ಆ ಬುತ್ತಿಯನ್ನ ನಿನ್ನ ಮನೆಗೆ ಹೋದ ಬಳಿಕ, ನಿನ್ನ ಕುಟುಂಬದ ಸಮೇತವಾಗಿ ಮನೆಗೆ ಹೋದ ಬಳಿಕ ಆ ಬುತ್ತಿಯನ್ನ ಬಿಚ್ಚಿ ನೋಡಬೇಕು. ಅಲ್ಲಿ ತನಕ ನೀ ಬುತ್ತಿ ಬಿಚ್ಚಿ ನೋಡಬಾರದೆಂದು ಅಡವಿ ಸಿದ್ದೇಶ್ವರರು ಹೇಳಿದರು. ಗುರುವಿನ ವಾಣಿ ಏನಾಗ್ತದ, ಗುರು ಹೇಳಿದಂಗೆ ನಾವುಗಳೆಲ್ಲ ಕೇಳಬೇಕು. ಆ ಗುರುವಿನ ಅನುಗ್ರಹದಿಂದ ಮನೆತನಗಳಿಗೆ ಒಳ್ಳೆಯದಾಗುವಂತ ಸಂದರ್ಭಗಳು ಇರುತ್ತದೆ. ಗುರುಗಳು ಯಾವಾಗ ಆಶೀರ್ವಾದವನ್ನ ಮಾಡಿ ಬುತ್ತಿಯನ್ನು ಕೊಟ್ಟರು, ತೆಗೆದುಕೊಂಡು ಹೊರಟ.
ಯಾವಾಗ ತೆಗೆದುಕೊಂಡು ಹೊರಟ ಕರೆ, ಇದು ಮನಸ್ಸು ಹುಚ್ಚು ಮನಸ್ಸದ, ಇದು ಮನಸ್ಸಿನ ಕೈಗಳಿಗೆ ಬುದ್ಧಿ ಕೊಡಬಾರದು. ಕೊಟ್ಟರೆ ಏನೆಲ್ಲ ಆಗ್ತಾರ ಅದು ಶಿವನಿಗೆ ಗೊತ್ತು. ಈ ಮನುಷ್ಯನಿಗೆ ತವಕ ಏನಾಗಿತ್ತು ಅಂತಂದ್ರ 12 ವರ್ಷಗಳ ಕಾಲ ಮನ ಮುಟ್ಟಿ ಸೇವೆ ಮಾಡದೆ ನನಗ ಗುರುಗಳು ಏನ್ ಕೊಟ್ಟಿರಬಹುದು? ಏನಿಲ್ಲ. ನನ್ನ ನಿಜವಾದ ಭಕ್ತಿಗೆ ಮೆಚ್ಚಿ ಏನಾದ್ರೂ ವಜ್ರ ವೈಡೂರ್ಯವನ್ನ ಕೊಟ್ಟಿರಬಹುದಲ್ಲ ಅಂತ ತಿಳ್ಕೊಂಡು ಬಹಳ ವಿಚಾರ ಇದೆ. ಆಸೆ ಇರಬಾರ್ದು. ಆಗ್ಲೇ ಹೇಳಿದೆ, ಬೇಡದ ಫಲ ಇರ್ಬೇಕ್ರಿ. ಬೇಡದ ಫಲ ಕೊಡುತ್ತಿದೆ ಸಕಾಮ ಭಕ್ತಿ, ಬೇಡದ ಫಲ ಕೊಡುತ್ತಿದೆ ನಿಷ್ಕಾಮ ಭಕ್ತಿ. 12 ವರ್ಷಗಳ ಕಾಲ ಯಾವುದೇ ಆಸೆ ಇಲ್ಲದಂಗ ಸೇವಾ ಮಾಡ್ಯಾನ. ಆ ಸೇವಾ ಮಾಡಿದ ಫಲದಿಂದ ಆಶೀರ್ವಾದ ಆಗ್ಯಾದ. ಮನೆಗೆ ಹೋಗಿ ಬುತ್ತಿಯನ್ನ ಬಿಚ್ಚು ಅನ್ನುವಂತ ಮಾತು ಡಿ ವಿ ಸಿದ್ದೇಶ್ವರರು ಹೇಳ್ಯಾರೆ. ಆದ್ರೆ ಮನಸ್ಸು ಕೇಳಲಿಲ್ಲ. ಒಂದಿಷ್ಟು ದಾರಿಗಳ ಕಾಲ ನಡೆದಿದ್ದ, ಒಂದು ಬಾವಿ ಬಂದಿದ್ದ ಹತ್ತರಲ್ಲಿ ಒಂದಿಷ್ಟು ದಾರಿಗಳ ಕಾಲ ನಡೆದಿದ್ದ. ಏನ್ ಅದ ನೋಡೇ ಬಿಡೋನು ತಿಳ್ಕೊಂಡು ಬುತ್ತಿಯನ್ನು ಬಿಚ್ಚಿಬಿಟ್ಟ. ಡಿ ಸಿದ್ದೇಶ್ವರರ ಮಾತು ಕೇಳಿದ್ರೆ ಬಹಳ ಚಲೋ ಇತ್ತು. ಕೇಳಾದ ಬುತ್ತಿ ಬಿಚ್ಚಿಬಿಟ್ಟ. ಆ ಬುತ್ತಿಯೊಳಗ ರೊಟ್ಟಿ ಪುಂಡೆ ಪಲ್ಯ ಕಂಡತ್ತು. ಆ ಬುತ್ತಿಯೊಳಗ ರೊಟ್ಟಿ ಪುಂಡೆ ಪಲ್ಯ ಕಂಡತ್ತು. ಅವ ಅಂತಾನ ಕ್ಷೀಣವಾಗಿ ಮಾತುಗಳನ್ನು ಹೇಳ್ತಾನೆ. ಎಂತ ಮತ್ತು ಡಿ ವಿ ಸಿದ್ದೇಶ್ವರರ ಸೇವಾ 12 ವರ್ಷಗಳ ಕಾಲ ಸೇವಾ ಮಾಡಿದೆನಾ. ಆದ್ರೆ ಗುರುಗಳಂತಾರ ಕೇವಲ ಇಂಥವರಿಗೆ ಗುರುಗಳೇನು ಕೇವಲ ರೊಟ್ಟಿ ಪುಂಡೆ ಪಲ್ಯ ಕೊಟ್ಟಾನ, ಏನಾದ್ರು ಒಂದು ಸ್ವರ ಕೊಟ್ಟಾರ, ಬಂಗಾರ ವಜ್ರ ವೈಡೂರ್ಯವನ್ನ ಕೊಟ್ಟಾನ ಅಂತ ನಾ ತಿಳ್ಕೊಂಡೇನಿ. ಏನೂ ಕೊಟ್ಟಿಲ್ಲ ನನಗೆ ಡಿ ವಿ ಸಿದ್ದೇಶ್ವರರು ತಿಳ್ಕೊಂಡು ಸಿಟ್ಟಿನಿಂದ ಊಟ ಮಾಡ್ಲಾರ್ದ ಅಲ್ಲಿ ಬಾವಿ ಇತ್ತಲ್ಲ, ಬಾವಿಗೆ ಹಂಗ ಚೆಲ್ಲುವಂತ ಪ್ರಸಂಗ. ಬಾವಿಗೆ ಚೆಲ್ಲುವಂತ ಪ್ರಸಂಗದೊಳಗ ಒಬ್ಬ ಮನುಷ್ಯ ಹತ್ತ ಕಡೆಯಿಂದ ಕುದುರೆಯನ್ನು ಹಾಕೊಂಡು ಬರ್ಲಾಕತ್ತಿದ. ಆತನಿಗೆ ಬಹಳ ಶಿವಾಗಿತ್ತು. ಚೆಲ್ಲೋದು ನೋಡಿದ, ಪ್ರಸಾದವನ್ನು ಯಾಕೆ ಚೆಲ್ಲುತ್ತೀರಿ? ಪ್ರಸಾದವನ್ನ ಚೆಲ್ಲಬೇಡ್ರಿ, ನನಗೆ ಪ್ರಸಾದ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ. ಇದು ಡಿ ವಿ ಸಿದ್ದೇಶ್ವರರು ಕೊಟ್ಟಿರ್ತಕ್ಕಂಥದ್ದು. ಏನೋ ಸಂಪತ್ ಅದಂತ ತಿಳ್ಕೊಂಡೆ. ಬುಂಡೆ ಪಲ್ಯ ರೊಟ್ಟಿ ಕೊಟ್ಟಾನ, ನಾನು ಯಾವ ವರ ಕೊಟ್ಟಿಲ್ಲ ಡಿ ವಿ ಸಿದ್ದೇಶ್ ಅಂತ ತಿಳ್ಕೊಂಡು ಅದಕ್ಕೆ ಚೆಲ್ಲಾಕತ್ತೀನಿ ಅನ್ನೋದ್ರೊಳಗ ಆ ಪ್ರಸಾದನ್ನು ಕೊಟ್ಟು ನಾನು ಊಟ ಮಾಡ್ತೇನೆ ಅಂತ ತಿಳ್ಕೊಂಡು ಇಸ್ಕೊಂಡ. ಅಲ್ಲೇ ಬಾವಿ ಇತ್ತು, ಅದೇ ಬಾವಿಯೊಳಗೆ ಕಾಲು ತಗೊಳ್ತಾನೆ. ಕಾಲನ್ನ ತೊಳೆದುಕೊಂಡು ಆ ಮನುಷ್ಯ ಊಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಈಗ ಬುಂಡೆ ಪಲ್ಯ ಆನಂದವಾಗಿ ಬಿಚ್ಚಿದ. ಏನು ನೋಡ್ಲಿಲ್ಲ, ಕಣ್ಣಿಗೆ ಕಂಡ ಹಂಗೆ ಬಿಟ್ಟು ಚೆಲ್ಲಾಕತ್ತಿದ. ಈ ಮನುಷ್ಯ ಎಲ್ಲಾ ಬಿಚ್ಚಿದ ಬಳಿಕ ಹಿಂಗ್ ಕೈಯೊಳಗೆ ಆಡಿಸ್ಲಾಕತ್ತಿದ್ರ. ಆಡಿಸುವಂತ ಸಂದರ್ಭದಲ್ಲಿ ಡಿ ವಿ ಸಿದ್ದೇಶ್ವರನ ಕೃಪಾಶೀರ್ವಾದದಿಂದ ಅದರೊಳಗೆ ಬುಂಡೆ ಪಲ್ಯೊಳಗೆ ವಜ್ರ ವೈಡೂರ್ಯಗಳು ಕಾಣುತ್ತದೆ. ಡಿ ವಿ ಸಿದ್ದೇಶ್ವರನ ಆಶೀರ್ವಾದದಿಂದ ಯಾವಾಗ ಈತನಿಗೆ ವಜ್ರ ವೈಡೂರ್ಯ ಕಣ್ಣಿಗೆ ಬಿತ್ತಲ್ಲ, ಮನೆಗೆ ತೆಗೆದುಕೊಂಡು ಹೋಗಲಿಲ್ಲ. ಇದು ಮನೆ ಹುಟ್ಟುವಂಥದ್ದಲ್ಲ, ಇದು ಡಿ ವಿ ಸಿದ್ದೇಶ್ವರನಿಗೆ ಸಲ್ಲುವಂಥದ್ದು. ಇದು ಡಿ ವಿ ಸಿದ್ದೇಶ್ವರನಿಗೆ ಸಲ್ಲುವಂತ ತಿಳ್ಕೊಂಡು ಆ ಬುತ್ತಿಯನ್ನ ರೊಟ್ಟಿಯನ್ನ ತೆಗೆದುಕೊಂಡು ಒಂದಿಷ್ಟು ಊಟ ಮಾಡಿ ತೆಗೆದುಕೊಂಡು ಹೋಗಿ, ಬಾ ಮಹಾತ್ಮರಿ ಇದ್ರೊಳಗೆ ಏನೋ ಸಂಪತ್ತು ಕಂಡಂಗ ಆಗ್ತದ, ನನಗೆ ಯಾವುದೂ ತಿಳಿಯುತ್ತಿಲ್ಲ, ಈ ಸಂಪತ್ತನ್ನ ತೆಗೆದುಕೊಳ್ಳ್ರಿ ಅಂತ ತಿಳ್ಕೊಂಡು ಡಿ ವಿ ಸಿದ್ದೇಶ್ವರರ ಬಳಿ ಕೊಡ್ತಾನ. ಡಿ ವಿ ಸಿದ್ದೇಶ್ವರರು ಎಂಥ ಮಾತು ಹೇಳ್ತಾರೆ ನೋಡಪ್ಪ, ಇದು ಸಂಪತ್ತು ನಿನಗೆ ಸಿಕ್ಕಿದೆ ಎಂದು ತಿಳಿದುಕೊಂಡು ನೀನು ಮನೆಗೆ ಹೋಗಿ ತೆಗೆದುಕೊಂಡು ಹೋಗಿದ್ರೆ ಈ ಸಂಪತ್ತು ನಿನಗೆ ದಕ್ಕುತ್ತಿರಲಿಲ್ಲ. 12 ವರ್ಷಗಳ ಕಾಲ ಸೇವಾ ಮಾಡಿದ ಮನುಷ್ಯನಿಗೆ ಮನೆಗೆ ಹೋಗಿ ಬಿಚ್ಚಿದ್ರೆ ಸಿರಿ ಸಂಪತ್ತು ಸಿಗುತ್ತಿತ್ತು. ಆ ಮನುಷ್ಯ ನಂಬಿಕೆ ಇಲ್ಲದ ಪೂಜೆ ಪುರಸ್ಕಾರಗಳನ್ನ ಮಾಡಿದರೆ ಭಗವಂತ ಒಲಿತಾನೇನು? ನಂಬಿಕೆ ಇರಬೇಕೆಂದು ಶಿವರಾತ್ರಿಯೊಳಗ ಶಿವನು ನಮಗೆ ಬೇಡಿದ ವರಗಳನ್ನು ಕೊಡ್ತಾನೆ ತಿಳ್ಕೊಂಡು ಶಿವನಿಗಾಗಿ ಉಪವಾಸವನ್ನ ಇರುತ್ತೇವೆ. ಬೇಡಿದ ಫಲಗಳನ್ನ ಶಿವನಿಗಾಗಿ ಅರ್ಪಣೆಯನ್ನ ಮಾಡಿದ್ದೇ ಕರೆಯಾದ್ರೆ ಬೇಡಿದ ಫಲವನ್ನ ಕೊಡ್ತಾನೆ ನಮ್ಮ ಶಿವನು. ಬೇಡಬೇಕು, ಆನಂದವಾಗಿ ಬೇಡಬೇಕು, ಯಾವುದೇ ಆಸೆಗಳಿಲ್ಲದೆ ಬೇಡಬೇಕು. ಆದ್ರೆ ಏನೂ ಇಲ್ಲದಂಗೆ ಸೇವಾ ಮಾಡಿದ ಗುರು ಕೊಟ್ಟಿರ್ತಕ್ಕಂಥ ಸಂಪತ್ತನ್ನ ತೆಗೆದುಕೊಳ್ಳಲಿಕ್ಕೆ ಅವನಿಂದ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ನಂಬಿಕೆ ಇತ್ತಂದ್ರೆ ಉಳಿತಿದ್ರೆ, ನಂಬಿಕೆ ಇಲ್ಲ ಅವನ ಬಳಿ. ಅದಕ್ಕೆ ನೀನು ಸಹಿತವಾಗಿ ಸ್ವತಃ ಸ್ವ ಇಚ್ಛೆಯಿಂದ ನಿನ್ನ ಮನೆಗೆ ನೀನೇನಾದ್ರೂ ಈ ಸಂಪತ್ತನ್ನು ತೆಗೆದುಕೊಂಡು ಹೋಗಿದ್ರೆ ಎಂದೂ ನಿನಗೆ ದಕ್ಕುತ್ತಿರಲಿಲ್ಲ ಅಂತ ತಿಳ್ಕೊಂಡು ಡಿ ವಿ ಸಿದ್ದೇಶ್ವರರು ಹೇಳಿದ್ರು. ನಿನ್ನ ಒಳ್ಳೆತನ, ನಿನ್ನ ಒಳ್ಳೆ ಗುಣದಿಂದ ಈ ಸಂಪತ್ತು ನಿನಗಾಗಲಿ, ನಿನಗೆ ಸಿರಿ ಸಂಪತ್ತು ಬರಲಿ ತಿಳ್ಕೊಂಡು ಆ ಡಿ ವಿ ಸಿದ್ದೇಶ್ವರರು ಆತನಿಗೆ ನಿಜವಾಗಲೂ ಆಶೀರ್ವಾದವನ್ನು ಮಾಡ್ತಾರೆ. ಸಂಪತ್ತು ಭರಿತನಾಗ್ತಾನೆ, ಸಿರಿವಂತನಾಗ್ತಾನೆ. ಇದು ಡಿ ವಿ ಸಿದ್ದೇಶ್ವರರ ಆಶೀರ್ವಾದ. ಬಂದ ಶಿವಯೋಗಿ